ಮೈಸೂರಿನ ಗೋಕುಲಂ ಖಾಸಗಿ ಶಾಲೆಯನ್ನ ನವೀಕರಣಗೊಳಿಸದೆ ನಡೆಸಲಾಗ್ತಾ ಇದೆ. ಫೀಸ್ ಮಾತ್ರ ಸರಿಯಾದ ಸಮಯಕ್ಕೆ ಕಟ್ಟಬೇಕು, ಆದ್ರೆ ಅಲ್ಲಿ ವ್ಯವಸ್ಥೆ ಇಲ್ಲ ಅಂತ ಆ ಒಂದು ಶಾಲೆಯ ವಿರುದ್ಧ ಈಗ ಪೋಷಕರು ಆಕ್ರಮಣವನ್ನ ತೋರಿಸ್ತಾ ಇರುವಂತದ್ದು. ಖಾಸಗಿ ಶಾಲೆಯ ವಿರುದ್ಧ ರೊಚ್ಚಿಗೆದ್ದ ಪೋಷಕರು ಅದರ ವಿರುದ್ಧ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವುದೇ ಸೌಲಭ್ಯವನ್ನ ನೀಡ್ತಾ ಇಲ್ಲ, ಸರ್ಕಾರದ ಅನುಮತಿಯನ್ನ ಕೂಡ ಪಡೆದಿಲ್ಲ ಎಂದು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಪೋಷಕರು. ಹುಣಸನಾಳು ಗೋಕುಲಂ ಖಾಸಗಿ ಶಾಲೆ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಖಾಸಗಿ ಶಾಲೆ ವಿರುದ್ಧ ಈಗ ಪೋಷಕರು ಪ್ರತಿಭಟನೆಯನ್ನ ನಡೆಸಿ ರೊಚ್ಚಿಗೆದ್ದಿರುವಂತದ್ದು. ವಿದ್ಯಾರ್ಥಿಗಳಿಗೆ ಯಾವುದೇ ಸೌಲಭ್ಯವನ್ನ ನೀಡಲಾಗ್ತಾ ಇಲ್ಲ, ಸರ್ಕಾರದ ಅನುಮತಿಯನ್ನ ಪಡೆಯದೆ ಶಾಲೆಯನ್ನ ನಡೆಸಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಯಾವುದೇ ಸೌಲಭ್ಯವನ್ನ ಒದಗಿಸಿಲ್ಲ, ಸರ್ಕಾರದ ಅನುಮತಿಯನ್ನ ಕೂಡ ಪಡೆಯದೆ ಶಾಲೆಯನ್ನ ನಡೆಸಲಾಗ್ತಾ ಇದೆ ಎಂದು ಪೋಷಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹುಣಸನಾಳ ಗೋಕುಲಂ ಖಾಸಗಿ ಶಾಲೆಯ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಮೈಸೂರಿನ ಗೋಕುಲಂ ಖಾಸಗಿ ಶಾಲೆಯನ್ನ ನವೀಕರಣಗೊಳಿಸದೆ ನಡೆಸಲಾಗ್ತಾ ಇದೆ ಎಂದು ಆರೋಪಿಸಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹುಣಸನಾಳು ಗ್ರಾಮದ ಬಳಿ ಇರುವಂತಹ ಗೋಕುಲಂ ಇಂಟರ್ನ್ಯಾಷನಲ್ ಸ್ಕೂಲ್ ವಿರುದ್ಧ ಪೋಷಕರು ರೊಚ್ಚಿಗೆದ್ದು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಈಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಗೋಕುಲಂ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸುಮಾರು 283ಕ್ಕೂ ಹೆಚ್ಚು ಮಕ್ಕಳು 1ರಿಂದ 6ನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಅನುಮತಿಯ ಅವಧಿ ಮುಗಿದು ವರ್ಷ ಕಳೆದ್ರೂ ಕೂಡ ಅದನ್ನ ನವೀಕರಣಗೊಳಿಸಲಾಗಿಲ್ಲ. ಶಾಲೆಯನ್ನ ನಡೆಸಲಾಗ್ತಾ ಇದೆ, ನವೀಕರಣಗೊಳಿಸದೆ ಶಾಲೆಯನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. 7 ಮತ್ತು 8ನೇ ತರಗತಿಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಿದ್ದೆ. ಅರ್ಹತೆ ಇಲ್ಲದಿರುವಂತಹ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಸರಿಯಾಗಿಲ್ಲದೆ ಇರುವಂತಹ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಎಂದು ಗಂಭೀರವಾಗಿ ಆರೋಪವನ್ನ ಮಾಡಲಾಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರದ ಪಠ್ಯಕ್ರಮಕ್ಕೆ ಅನುಮತಿಯನ್ನ ಪಡೆದು ಕೇಂದ್ರ ಸರ್ಕಾರದ ಪಠ್ಯಕ್ರಮಗಳನ್ನ ನಡೆಸಲಾಗ್ತಾ ಇತ್ತು. ಇದಕ್ಕೆ ದುಬಾರಿ ಶುಲ್ಕವನ್ನ ವಸೂಲಿ ಮಾಡಲಾಗ್ತಾ ಇದೆ. ಈ ಶುಲ್ಕವನ್ನ ವಾಪಸ್ ನೀಡಬೇಕು ಎಂದು ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್ ಭೇಟಿ ನೀಡಿ ಸಭೆ ನಡೆಸಿ 25ನೇ ತಾರೀಕಿನವರೆಗೆ ಅವಕಾಶ ನೀಡಿದ್ರೆ ಸರಿಪಡಿಸಲು ಅನುಕೂಲವಾಗುತ್ತೆ ಅಂತ ಭರವಸೆಯನ್ನ ನೀಡಿದ್ದಾರೆ. ಪೋಷಕರ ಹತ್ತಿರ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಲ್ಲಿನ ಶಿಕ್ಷಣಾಧಿಕಾರಿ ಎಂ ಮಹೇಶ್ ಅವರು. ನಮ್ಮ ಮಗಳಲ್ಲಿ ಗಾರ್ಡಿಯನ್ ಏಂಜಲ್ಸ್ ಇಂದ ಮರ್ಜಾದಿಂದ ಓದ್ತಾ ಇದ್ದಾರೆ. ನಾವು ತುಂಬ ಒಳ್ಳೆ ಎಜುಕೇಶನ್ ಗಾರ್ಡಿಯನ್ ಏಂಜಲ್ಸ್ ತೊಗೊಂಬಿಟ್ಟು ಆಸೆಯಿಂದ ಇಟ್ಟು ಮರ್ಜಾದಾಗೂ ನಮ್ಮನ್ನು ಕೇಳಿಲ್ಲ. ಇವರು ನಾವು ಮರ್ಜ್ ಮಾಡ್ಕೊತೀನೋ ಅಂತ ಕೇಳಿಲ್ಲ, ಏಕ್ದಮ್ ಇಲ್ಲಿಗೆ ತಂದಿಟ್ರು ಶಾಲೆನ. ನಾವು ಹಂಗೆ ಅಡ್ಮಿಷನ್ ಮಾಡಿದ್ವು. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ, ಎಷ್ಟು ನಮ್ಮ ICIC ಅಂತ ನಾವು ಆಸೆ ಪಟ್ಟು ಇಲ್ಲಿ ಸೇರಿಸಿದ್ವಿ. ಈವನ್ ಶಿಸ್ವರ್ಗೆ ಹೋಗೋ ಮಕ್ಕಳು ಚೆನ್ನಾಗಿ ಓದ್ತೇವೆ, ಇಲ್ಲಿ ಬಂದು ನಮ್ಮ ಮಕ್ಕಳು ಒಂದು ಓದ್ತಾನೆ ಇಲ್ಲ. ಹೆಂಗೆ ಅಂತಂದರೆ ಕ್ವಾಲಿಟಿ ಟೀಚರ್ ಇಲ್ಲಿ ಯಾವುದೇ ಒಂದು ಎಜುಕೇಷನ್ BSc BEd ಮಾಡಿರೋದಾಗಲಿ ಅಂಥವ್ರಂತೆ ಬರೀ NST ಟೀಚರ್ನ ತಗೊಂಡು ಇವರು ನಮ್ಗೆ ಹೇಳ್ತಾರೆ. ಇದುವರೆಗೂ 15 ಟೀಚರ್ ಮೇಲೆ ಇಲ್ಲ ಅಂತ ಮಕ್ಕಳು ಮಾಹಿತಿ ಇದೆ ಹೊರತು ನಮಗೆ ಇವ್ರು ಹೇಳ್ತಾರೆ ಸಂಸ್ಥೆ ಏನ್ ಬೇಕಾದ್ರೂ ಹೇಳ್ತಾರೆ 23, 25 ಅಂತ ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ 15 ಟೀಚರ್ಸ್ ಇರೋದಿಲ್ಲ. ಅದರಲ್ಲೂ NST ಮಾಡಿರೋಂಥ ಟೀಚರ್ಗಳನ್ನ ತಗೊಬಂದು ಇವರು ಪಾಠ ಮಾಡಿಸ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಸರ್. ನಮಗೆ ತುಂಬಾ ನೋವಾಗಿ ಇವತ್ತು ನಾವೆಲ್ಲ ಯಾವುದೇ PTM ಅಟೆಂಡ್ ಮಾಡ್ಬೇಕಾದ್ರು PTMಗೆ ಸೇರ್ಬೇಕಾದ್ರೆ ಯಾವುದೇ ಮ್ಯಾನೇಜ್ಮೆಂಟೇ ಇರಲ್ಲ, ಬರೀ ಟೀಚರ್ಸ್ಗಳೇ ನಮ್ಗೆ ಸಮಜಾಯಿಸಿ ಮಾಡ್ತಾ ಇರೋದ್ರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲ ಪೋಷಕರು ಬಂದು ಸೇರಿ ನಾವೊಂದು ಪ್ರತಿಭಟನೆ ಮಾಡಬೇಕು ಅಂತ ಏನು ಬಂದಿರಲಿಲ್ಲ. ನಾವು ಸಮಸ್ಯೆ ಬಂದಾಗ ಇದು ಒಂದು ಪ್ರತಿಭಟನೆಯಾಗಿ ಹೊರಹೊಮ್ಮಿದೆ. 25ನೇ ತಾರೀಕು DDP ಬರ್ತೀನಿ ಅಂತ ಹೇಳಿದ್ರೆ ಬರ್ನಿಲ್ಲ ಅಂದ್ರೆ ನಮ್ಮ ತಾಲೂಕಾದ್ಯಂತ ಎಲ್ಲ ಹೋರಾಟಗಾರನ ಸೇರಿಸಿ ದೊಡ್ಡ ಉಗ್ರವಾದ ಹೋರಾಟನ ಮಾಡಿ ಸಂಸ್ಥೆನ ಬಾಗ್ಲಾಕ್ಸ ಲೆವೆಲ್ 70,000 ರೂಪಾಯಿ ತಗೋತಾರೆ. ಪ್ರತಿಯೊಂದು ವರ್ಷಕ್ಕೂ ಬೇರೆ ಬೇರೆ ಟೀಚರ್ಸ್ನ ಕರ್ಕೊಬರ್ತಾರೆ. ಮಕ್ಳಿಗೆ ಅದು ಹಿಂಸೆ ಆಗ್ತಾ ಇದೆ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮಾತಂದ್ರೆ ಅಂದ್ರೆ, ಅವ್ರು ಏನೀಗ ಟೆಸ್ಟ್ಗಳು ಮಾಡಿದ್ದಾರೆ UT ಟೆಸ್ಟ್ಗಳಲ್ಲಿ ಎಲ್ಲ ಮಕ್ಕಳು ಫೇಲ್ ಆಗಿವೆ. ಅದಕ್ಕೆ ಎವಿಡೆನ್ಸ್ ಅವ್ರ ಹತ್ರನೇ ಇದೆ. ತುಂಬಾ ಇದು ಮಾಡಿದ್ರು, ಆಮೇಲೆ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ICCS ಸಿಲೆಬಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಲಾಸ್ಟ್ 2024 ಇಂದನೂ ಪರ್ಮಿಷನ್ ರಿನ್ಯೂವಲ್ ಆಗಿಲ್ಲ, ಪರ್ಮಿಷನ್ ತಗೊಂಡಿಲ್ಲ. ಇವರು ಸ್ಟೇಟ್ ಸಿಲೆಬಸ್ ಅಲ್ಲಿ ತಗೊಂಡು ಸ್ಟೇಟ್ ಸಿಲೆಬಸ್ ಪರ್ಮಿಷನ್ ಇದೆ ಗೊತ್ತಿಲ್ಲ ನಮಗೆ. ಈಗ BO ಕರ್ಸಿದ್ವಿ, ಮಾತಾಡಿದ್ರು, ಅವರು ನೋಟಿಸ್ ಇಶ್ಯೂ ಮಾಡಿದ್ದೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಪರ್ಮಿಷನ್ ತಗೊಂಡಿದ್ದಲ್ಲ ICC ಸಿಲೆಬಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳುಗಳು ಭವಿಷ್ಯನ ಹಾಳು ಮಾಡ್ತಿದ್ದಾರೆ ಸರ್ ಇಲ್ಲಿ ನಿಂತ್ಬಿಟ್ಟು. ಇದಕ್ಕೆ ನಾವು ಇವತ್ತು ಕೇಳೋಣ ಅಂತ ಬಂದಾಗ ಇದೆಲ್ಲ ನಮಗೆ ವಾಸ್ತವಾಂಶ ನಮಗೆ ತಿಳಿದು ಬಂದಿದೆ ಇವತ್ತೇ. ಟೀಚರ್ಸ್ ಸಮಸ್ಯೆ, ತುಂಬಾ ಸಮಸ್ಯೆ. ಟೀಚರ್ಸ್ ಒಂದು ಬೇಸಿಕ್ ನೀಡ್ಸ್ ಮಕ್ಕಳುಗಳಿಗೆ, ಕುಡಿಯೋ ನೀರಿನ ಸಮಸ್ಯೆ,
ಇದ್ರದ್ದೆಲ್ಲ ತುಂಬಾ ಇತ್ತು. ಅದು ಲಾಸ್ಟ್ ಟೈಮ್ ಬಂದು ನಾವು ಮಾತಾಡಿದಾಗ ಅದನ್ನ ಕ್ಲಿಯರ್ ಮಾಡಿದ್ರು. ಬಟ್ ಇಲ್ಲಿ ಏನಾಗಿದೆ, ಮ್ಯಾನೇಜ್ಮೆಂಟ್ ತುಂಬಾ ವರ್ಸ್ಟ್ ಆಗಿದೆ. ಈ ಮ್ಯಾನೇಜ್ಮೆಂಟ್ ತೆಗೆದ್ರೆ ಬೇರೆ ತರ ಇದಾಗ್ಬೋದೇನೋ. ಈಗ ಡಿಡಿಪಿಗೆ ಡೆಡ್ ಲೈನ್ ಕೊಟ್ಟಿದ್ರೆ ಡಿಡಿಪಿ ಬರ್ತಾರೆ. ಹೌದು ಸರ್, 25th ಬಿಇಒ ನಮಗೆ ಒಂದು ಪ್ರಾಮಿಸ್ ಮಾಡಿ ಹೋಗಿದ್ದಾರೆ. 25th ನಾನು ಕರ್ಕೊಂಡು ಬರ್ತೀನಿ 11 o'clock ಅಂತೇಳಿ. ಅವತ್ತು ಎಲ್ಲ ಇದಕ್ಕಿಂತ ಜಾಸ್ತಿ ಪೇರೆಂಟ್ಸ್ಗಳು ಗ್ಯಾದರ್ ಆಗ್ತೀನಿ ಸರ್. ಇಲ್ಲ ಅದು ಬರದೇ ಹೋದ್ರೆ ಏನ್ ನಿರ್ಧಾರ ನಿಮ್ದು? ಸರ್ ಬರ್ದೇ ಹೋದ್ರೆ ಅವತ್ತು ಉಗ್ರ ಹೋರಾಟಕ್ಕೆ ನಿಂತ್ಕೊತೀವಿ ಸರ್. ಮಕ್ಕಳು ಭವಿಷ್ಯದ ಮುಂದೆ ನಮಗೇನು ಏನಿಲ್ಲ. ಒಳ್ಳೆ ಪಾಠ ಕಲಿಸ್ಲಿಕ್ಕೆ ಮುಂದೆ. ಹೌದು ಸರ್, ಅಲ್ಲಿ ತುಂಬಾ ಇದು ಮಾಡಿದ್ರು. ಆಮೇಲೆ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ICCS ಸಿಲೆಬಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಲಾಸ್ಟ್ 2024 ಇಂದನು ಪರ್ಮಿಷನ್ ರಿನ್ಯೂವಲ್ ಆಗಿಲ್ಲ, ಪರ್ಮಿಷನ್ ತಗೊಂಡಿಲ್ಲ ಇವರು. ಸ್ಟೇಟ್ ಸಿಲೆಬಸ್ ಅಲ್ಲಿ ತಗೊಂಡು ಸ್ಟೇಟ್ ಸಿಲೆಬಸ್ ಪರ್ಮಿಷನ್ ಇದೆ ಗೊತ್ತಿಲ್ಲ. ಆಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್. ಇದು ಜನರ ಧ್ವನಿ.